ಹಲೋ ಗೈಸ್, ಏನ್ ಗೊತ್ತಾ, ಒಂದು ಟಾಪಿಕ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಏನಲ್ಲ, ಬಟ್ ಒಂದು ಟಾಪಿಕ್ ಅಷ್ಟೇ. ಏನಂತಂದ್ರೆ ನಾನಿವತ್ತು ನಮ್ಮ ಪಿ ಜಿ ಬಗ್ಗೆ ಅಂದ್ರೆ ಪಿ ಜಿ ಫುಡ್ ಬಗ್ಗೆ ಮಾತಾಡಕ್ಕೆ ನಾನು ಇಷ್ಟಪಡ್ತೀನಿ. ಬಟ್ ಇವಾಗ ನಾವು ಟಿಫನ್ ಬಾಕ್ಸ್ ಅಲ್ಲಿ ತಗೊಂಡು ಹೋಗ್ತೀವಿ, ಮತ್ತೆ ಡೈಲಿ ವೆರೈಟಿ ತಿಂಡಿಗಳು ತಿಂತೀವಿ. ದೋಸೆ ತಿಂತೀವಿ, ಆಮೇಲೆ ಪಡ್ಡು ತಿಂತೀವಿ, ಪುರಿ ತಿಂತೀವಿ, ಚಪಾತಿ ತಿಂತೀವಿ. ಡೈಲಿ ವೆರೈಟಿ ತಿಂಡಿಗಳಿರುತ್ತೆ. ಬಟ್ ಮನೆಯಲ್ಲಿ ಇರುವವರಿಗೆ ಅದರ ವೆರೈಟಿ ತಿಂಡಿ ಇರಲ್ಲ. ದೋಸೆ, ಇಡ್ಲಿ, ಪಲಾವ್ ಏನಾದ್ರೂ ಇರುತ್ತೆ. ಆದ್ರೆ ಟೇಸ್ಟ್ ವೈಸ್ ಮನೇಲಿ ಡೈಲಿ ಡಿಫ್ರೆಂಟ್ ಆಗಿರುತ್ತೆ. ಆಯ್ತಾ, ಒಂದಿನ ನಾವು ಮಸಾಲಾ ದೋಸೆ ಮಾಡ್ತೀವಿ, ಒಂದಿನ ಈರುಳ್ಳಿ ದೋಸೆ ಮಾಡ್ತೀವಿ. ಬಟ್ ಪೀಜಿಗಳಲ್ಲಿ ಯಾವತ್ತೂ ಅದೇ ಟೇಸ್ಟ್ ಇರುತ್ತೆ. ಸಾಂಬಾರ್ ಅದೇ ಮಸಾಲ, ಏನ್ ಗರಂ ಮಸಾಲ ಲೈಕ್ ಸಾಂಬಾರ್ ಪೌಡರ್ ಏನ್ ಯೂಸ್ ಮಾಡ್ತಾರಲ್ಲ. ನಾನ್ 4 ವರ್ಷದಿಂದ ಪೀಜಿಲಿದ್ದೇನೆ. ಆಯ್ತಾ, 4 ವರ್ಷದಿಂದ ಒಂದೇ ಟೇಸ್ಟ್ ಅದು ಯಾವತ್ತೂ ಚೇಂಜ್ ಆಗಲ್ಲ. ಬಟ್ ಇವತ್ತೆಲ್ಲ ಮೊನ್ನೆ ನಾನು ತಿಂತಾ ಇದ್ದೆ. ಗಾಡ್, ಊರಲ್ಲಿ ಇದೆ 1 ಮಂತ್, ಆಮೇಲೆ ಮತ್ತೆ ಪೀಜಿಗೆ ಬಂದೆ. ಗಾಡ್, 1 ಮಂತ್ ಚೆನ್ನಾಗಿ ಮನೇಲಿ ತಿಂದಿದ್ದೆ. ಬಟ್ ಇವಾಗ ಇದನ್ನ ಮತ್ತೆ ತಿನ್ನಕ್ ಶುರು ಮಾಡ್ಬೇಕಲ್ಲ ಅನ್ಸ್ತಾ ಇರ್ಬೇಕಾದ್ರೆ ಒಂದ್ ತಲೆ ಥಾಟ್ ಬಂತು. ಓಕೆ, ಒಂದ್ 5 ಪಡ್ಡು ಹಾಕ್ತಾರ, 2 ತಿಂತೀವಿ ನಾವು. ಒಂದ್ 3 ದೋಸೆ ಹಾಕ್ತಾರ, 1 ದೋಸೆ ತಿಂತೀವಿ. 3 ಪೂರಿ ಹಾಕ್ತಾರ, 1 ಪೂರಿ ತಿಂತೀವಿ. ಯಾಕಿದ್ನ ನಾವು ಡೇಟ್ ಅಂತ ಅನ್ಕೋಬಾರ್ದು ಅಂತ ಅನ್ಸಕ್ ಶುರುವಾಯ್ತು. ಬಟ್ ಡಯಟ್ ಮಾಡಿ ಏನ್ ಮಾಡೋಣ, ಪ್ರಾಬ್ಲಮ್ ಈಸ್ ಆಮೇಲೆ ಒಂದು 10 ಗಂಟೆ ತಿನ್ಕೊಂಡು ಹೋದ್ರೆ ಅಲ್ಲಿ 12 ಗಂಟೆ ಹೋಗೋ ಮತ್ತೆ ಹಸಿವಾಗ್ಲಿಕ್ಕೆ ಶುರು ಆಗುತ್ತೆ. ಬಟ್ ನಾನು ಹೇಳೋದು ಅದು ಬೇಡ ಅಂತ ಹೇಳ್ಕೊಂಡು ತಿನ್ನೋ ಬದಲು, ಓಕೆ ಡಯಟ್ ಫುಡ್ 3 ಪಡ್ಡು 2 ಪಡ್ಡು ತಿನ್ನೋಣ ಸಾಕು ಅಂತ ಇದ ತಿನ್ಕೊಂಡು ಆ ಮೂಮೆಂಟ್ಗೆ ಹೊಟ್ಟೆ ತುಂಬ ತಿನ್ನೋದು. ಪಿ ಜಿ ಫುಡ್ ನ ಇಷ್ಟಪಡ್ಬೋದು ನಾವು. ನಂಗೆ ಈ ಥಾಟ್ ಬಂತು, ತುಂಬಾ ದಿನ ಹಿಂದೆ ಥಾಟ್ ಬಂದಿತ್ತು, ಬಟ್ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಆಮೇಲೆ ಇನ್ನೊಂದು ವಿಷಯ ಎಂತ ಅಂದ್ರೆ, ಇವಾಗ ನಾವು ಬಾಕ್ಸ್ ಎಲ್ಲ ತಗೋದಾಗ ನಮ್ಮ ಫ್ರೆಂಡ್ಸ್ ಹೇಳ್ತಾರೆ, ವಾಟ್ ಬ್ರೋ ಡೈಲಿ ಡಿಫ್ರೆಂಟ್ ಫುಡ್ ಬ್ರೋ ಅಂತ ಹೇಳ್ತಾರ. ನನ್ನ ಮಕ್ಳಿಗೆ ಏನ್ ಗೊತ್ತಿರುತ್ತೆ, 4 ವರ್ಷದಿಂದ ಒಂದೇ ಟೇಸ್ಟ್ ತಿಂದೇ ಇದೀವ ಅಂತ. ಎಸ್ಪೆಷಲಿ ನಿನ್ನೆ ನನ್ನ ಫ್ರೆಂಡ್ಸ್ ಹೇಳಿದ್ರು. ಅವರಿಗೆ ಈ ವಿಡಿಯೋ ದಿಸ್ ವಿಡಿಯೋ ಡೆಡಿಕೇಟೆಡ್ ಟು ದೆಮ್. ಓಕೆನಾ, ಬೈ.